ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮ. ಇದೇ ಗ್ರಾಮದ 27 ವರ್ಷದ ಮಂಜುನಾಥ್ ಮೇ 20ರಂದು ಭರ್ಜರಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದ. ಬರ್ತ್ಡೇ ಆಚರಿಸಿಕೊಂಡು ಇನ್ನೂ 4 ದಿನ ಆಗಿಲ್ಲ, ಆಗಲೇ ಶುಕ್ರವಾರ ರಾತ್ರಿ ತನ್ನದೇ ಮನೆಯಲ್ಲಿ ಸಾವಿನ ಕುಣಿಕೆಗೆ ಶರಣಾಗಿದ್ದಾನೆ. ಇದರಿಂದ ಸ್ಥಳಕ್ಕೆ ಬಂದ ಮಂಜುನಾಥ್ ಸಂಬಂಧಿಗಳು ಮೃತನ ಸೋದರ ಮಾವ ಶಿಡ್ಲಘಟ್ಟ ತಾಲೂಕಿನಲ್ಲಿ ವಾಸವಾಗಿದ್ದು ಆತನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶುಕ್ರವಾರ ಸಂಜೆ ಮಂಜುನಾಥ್ ಮಾವನ ಮನೆಗೆ ಹೋಗಿದ್ದ. ಅಲ್ಲಿಂದ ಬಂದ ತಕ್ಷಣ ಸಾವಿನ ಕುಣಿಕೆಗೆ ಶರಣಾಗಿದ್ದು ಮಂಜುನಾಥ್ ಸಾವಿಗೆ ಆತನ ಮಾವ ಕಾರಣ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲವ್ ಮಾಡ್ತಾ ಇದ್ನು ಅದು ಕೇಳ್ತಾ ಇದ್ನು. ಅವ್ರ ಅಣ್ಣಂದಿರನ್ನ ಕೇಳ್ತಾ ಇದ್ನು. ಆದರೆ ಅವ್ರ ಅಣ್ಣ ಒಬ್ಬನ ಇಟ್ಕೊಂಡು 4ನೇ ಅಣ್ಣ ಇಟ್ಕೊಂಡು ಆಯಿತು ಅವ್ನಿಗೆ ವಯಸ್ಸು ಬರಲಿ ನಿನಗೆ ಮದುವೆ ಮಾಡ್ಕೊಡೋಣ ಸುಮ್ಮನೆ ಇರು 1-2 ದಿನ ಅಂತ ಹೇಳ್ತಾ ಇದ್ರು. ಆರಾಮಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ನು, ಕೆಲಸದಿಂದ ಬರ್ತಾ ಆರಾಮಾಗಿ ಇದ್ರು, ಅದ್ರದ್ದೇನು ಟೆನ್ಷನ್ ಇದ್ದಿಲ್ಲ. ಅದೇ ಅಲ್ಲೇನು ನಡೀತೋ ಅದು ನಮ್ಗೆ ಗೊತ್ತಿಲ್ಲ. ರಾತ್ರಿ ಈ ಥರ ಮಾಡ್ಕೊಂಡಿದ್ದಾನೆ. ಬೆಳಗ್ಗೆನೇ ನಮಗೂ ನ್ಯೂಸ್ ಬಂದಿದ್ದು. ಅದೇ ಸರ್, ಅದೇ ಅದಕ್ಕಂತ ಹೋಗಿದ್ದು. ಅದೆಲ್ಲ ಏನಾಗಿದೆ ಅಂತ ಅದು ನಮಗೂ ಗೊತ್ತಾಗ್ತಾ ಇಲ್ಲ ಇವಾಗ ಅಲ್ಲಿ ಏನು ನಡೀತಿದೆ ಅದು ಯಾರಾದರೂ ಹೇಳಿದ್ರೇ ನಮ್ಗೆ ಗೊತ್ತಾಗೋದು ಇವಾಗ. ಅದಕ್ಕೆ ಅದೇ ಆ ಹುಡುಗಿನ ಕರೆಸಿಲಿ ಸ್ಟೇಟ್ಮೆಂಟ್ ಕೊಡಿಸ್ಬೇಕಿನ್ನ, ಅದೇ ನಮ್ಗೆ ಬೇಕಾಗಿರೋದು. ಇವಾಗ ಆ ಹುಡುಗಿ ಫೋನಲ್ಲೂ ಅಷ್ಟೇ ರೆಕಾರ್ಡ್ ಇದ್ದೇ ಇರುತ್ತೆ, ರೆಕಾರ್ಡ್ ಎತ್ತು ಹೋಗಿರಲ್ಲ. ನಾವು ಅದನ್ನೆಲ್ಲ ತಗೊಂಡು ಅದು ಮಾತಾಡಿರೋದು ಗೊತ್ತಾಗುತ್ತಲ್ಲ, ಅವಾಗ ಅದನ್ನ ಆಚೆಗೆ ಬಂದೇ ಬರುತ್ತೆ, ಎಲ್ಗೂ ಹೋಗುತ್ತೆ, ಬರ್ದೇ ಎಲ್ಗೂ ಹೋಗಲ್ಲ. ಆ ಹುಡುಗಿನ ಮಾತಾಡಿರೋದೆಲ್ಲ ರೆಕಾರ್ಡ್ ಇರುತ್ತೆ. ಬರ್ತಾಡೆ ಅಂತ ಹೋಗಿರೋನು ಅಷ್ಟೊತ್ತಲ್ಲಿ ಬಂದು ಹಿಂಗೆ ಮಾಡ್ಕೊಂಡಿರ್ಬೇಕಾದ್ರೆ ಏನಾದರೂ ಒಂದು ಕಾರಣ ಇದ್ದೇ ಇರ್ತಿದ್ದೆ. ಇವರು ನೋಡಿ ಸರ್, ರಾತ್ರಿ ಕೂಡ ಹೊಡೆದಿದ್ದಾರಂತೆ ಅವ್ರು ತಿರ್ಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರ ತಂದೆ ತಾಯಿ. ಇದು ಆ ಹುಡುಗಿ ಬರಲೇಬೇಕು ಸರ್, ಆ ಹುಡುಗಿ ಕಾಲ ನಾವು ಸ್ಟೇಟ್ಮೆಂಟ್ ತಗೊಳ್ಳೇಬೇಕು. ಅದೇ ಸರ್, ಅವ್ರು ಕೊಡಲ್ಲ ಅಂತ ಹೇಳ್ತಾ ಇದ್ರು, ಅವ್ರು ಗಲಾಟೆ ಮಾಡ್ತಾ ಇದ್ರು. ನಾವೇನಂದ್ರೆ ಒಂದು ಏಜ್ ಬಂದ್ಮೇಲೆ ನಾವೇ ಕೇಳ್ಬಿಟ್ಟು ಇದು ಮಾಡ್ಕೊಂಡು ಸೈಲೆಂಟ್ ಆಗಿದ್ವಿ. ಏಜ್ ಬರ್ದಿದ್ದಕ್ಕೆ ಮುಂಚೆ ನಾವು ಹೋಗಿ ಏನು ಮಾತಾಡೋಕ್ಕಾಗಲ್ವಲ್ಲ. ಏಜ್ ಇದ್ರೇನೆ ಎಲ್ಲಾದ್ರೂ ನಿಂತ್ಕೊಂಡು ಮಾತಾಡ್ಬೇಕಂದ್ರೆ ನಾವು ಆ ಏಜ್ ಬರಲಿ ಸುಮ್ಮನೆ ಇರೋ, ಅಷ್ಟವರೆಗೂ ನೀವು ಕೆಲ್ಸಕ್ಕೆ ಹೋಗ್ತಾ ಇರೋ, ನಾವೇನೋ ಒಂದು ಮಾಡ್ತೀವಿ ಅಂತ ಹೇಳಿದ್ವಿ. ನೋಡಿ ಲಾಸ್ಟಲ್ಲಿ ಈ ಥರ ಅದೇ ನಿನ್ನೆ ಅವರು ಹೊಡೆದಿದ್ದಾರಂತೆ, ಹುಡುಗಿ ಅವ್ರ ಅಪ್ಪ ಅಮ್ಮ ಕೂಡ ಹೊಡೆದಿದ್ದಾರಂತೆ. ಇದೇ ನಿನ್ನೆ ಈ ಥರ ಎಲ್ಲ ಆಗಿರೋದಕ್ಕೆ ಅವ್ನು ಈ ಥರ ಏನೋ ಮಾಡ್ಕೊಂಡಿರೋದು ಸರ್. ಇಲ್ದಾದ್ರೆ ಆ ಥರ ಅವ್ನು ಸಾಯವನೇ ಅಲ್ಲ ಸರ್. ಅವನು ಎಲ್ಲದಕ್ಕೂ ದುಡ್ದು ಪಾಪ ನೋಡಿ, ಹೂವು ಗಿಡ ಹಾಕಿ ಟಮಾಟಕ್ಕೆ ಎಲ್ಲ ದುಡ್ದು ಕೆಲಸ ಮಾಡ್ತಾ ಇದ್ದಿದ್ದು. ಅವನು ಬೋರ್ ಮೋಟ್ರ್ ಎಲ್ಲ ಎತ್ತಕ್ಕೆ ಹೋಗ್ತಾ ಇದ್ನು. ಇಷ್ಟೆಲ್ಲ ದುಡಿತಾ ಇದ್ದು ಅವ್ನು ಹೆಂಗೆ ಸರ್ ಸ್ಟೂಡೆಂಟ್ ಮಾಡ್ಕೊಂಡ್ಬಿಡೋಕ್ಕಾಗುತ್ತೆ ಸರ್? ಅದೇ ಬರ್ತಡೇ ಇತ್ತು, ಅದಕ್ಕೆ ಏನಾದ್ರು ಫೋನ್ ಮಾಡಿ ಕರೆದಿದ್ಲೇನೋ ಅದು ಗೊತ್ತಿಲ್ಲ. ಈ ಥರ ಹೋಗಿದ್ದಾರೆ, ಅದೇ ಹಿಂಗಾಗಿದೆ. ನಮ್ಮ ಹೆಸರು ಛಾಯಾದೇವಿ ಅಂತ. ನಾನು ಮಂಜುನಾಥ್ಗೆ ಅತ್ತೆ ಮಗಳು. ಕೊಟ್ಟಿದ್ವಿ ನಾವು ಸಾಕ್ಕೊಳ್ಳೋಕ್ಕೆ. ಇವರು ಚೆನ್ನಾಗೇ ಸಾಕ್ಕೊಂತಿದ್ರು. ಈ ನಡುವೆ ಒಂಚೂರು ಅವನಿಗೂ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಈ ನಡುವೆನೇ ಅವನು ಒಂಚೂರು ನಮಗೂ ಫೋನ್ ಮಾಡೋದು ಎಲ್ಲ ಬಿಟ್ಬಿಟ್ಟು, ಮುಂಚೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಏನೇ ಆದರೂ ಬಂದು ನಮ್ಮ ಜೊತೆನೇ ಇರ್ತಿದ್ದ. ಈ ನಡುವೆ ನಾವು ಎಲ್ಲ ಕರೆದ್ರೂ ಬರಲ್ಲ. 15 ದಿನಕ್ಕೆ ಮುಂಚೆ ಒಂದು ಮದುವೆ ಆಯಿತು, ಅದಕ್ಕೂ ಬಪ್ಪ ಅಂತ ಕರೆದ್ವಿ, ಬಂದಿಲ್ಲ. ಏನು ರೀಸನ್ ಅನ್ನೋದು ಗೊತ್ತಿಲ್ಲ ನಮಗೂ ಸರಿಯಾಗಿ. ಇಷ್ಟೇ. ಹೌದು, ಅವ್ನು ಲವ್ ಮಾಡ್ತಾ ಇದ್ದ. ಆ ಹುಡುಗಿದು ಚಿಕ್ಕ ಏಜು, ಇವನಿಗೂ ಚಿಕ್ಕ ಏಜು. ನಾವು ಹೋಗಿ ನಾಳೆ ಭಾನುವಾರ ಮಾತಾಡಬೇಕು ಹೋಗ್ಬಿಟ್ಟು ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ಈ ಥರ ಮಾಡ್ಕೊಂಡೆ ನಾನು. ಹೌದು, ಅವ್ರು ಕೊಡಲ್ಲ ಅಂದಿದ್ರು. ಆದರೆ ನಮ್ಮ ಮಾವ ಇಲ್ಲ, ನಾನು ಹೋಗಿ ಮಾತಾಡ್ತೀನಿ, ನಾನು ಒಪ್ಪಿಸ್ತೀನಿ ಅಂತಲೇ ಇದ್ದಿದ್ದು. ಯಾಕಂದರೆ ಇವನು ಇಷ್ಟಪಡ್ತಿದ್ದ, ಆ ಹುಡುಗಿನೂ ಇಷ್ಟಪಡ್ತಿದ್ಲು. ನಮ್ಮ ಮನೆಗೆ ಏನಾದರೂ ಬಂದರೆ ಹುಡುಗಿ ಬಿಡ್ತಾ ಇರಲಿಲ್ಲ, ಫೋನ್ ಮಾಡಿ ಬಾ 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 ಅಂತ ಕರ್ಸ್ಕೊಂಡ್ಬಿಡ್ತಾ ಇದ್ಲು. ನಾನು ಒಂದು ತಿಂಗಳು ಕರ್ಕೊಂಡೋಗಿಟ್ಟೆ, ಇಲ್ಲಿ ಇಟ್ಕೊಂಬೇಡ ನೀನು, ಬಾ ನನ್ನ ಜೊತೆನೇ ನಮ್ಮ ಮನೇಲೇ ಇರು ಅಂತ. ಅವಾಗೂ ಫೋನ್ ಮಾಡಿ ಕರ್ಸ್ಕೊಂಡ್ಬಿಟ್ಲು. ನನ್ನ ಮೈದನೂ ಕರ್ಕೊಂಡೋಗಿ ಅವನು ಒಂದು ತಿಂಗಳು ಇಟ್ಕೊಂಡಿದ್ದ, ಅವ್ರ ಮನೇಲೂ ಬಿಟ್ಟಿಲ್ಲ. ಬಾ ನಾನು ನಿನ್ನ ನೋಡಬೇಕು ಬಾ ಬಾ ಅಂತ ಕರ್ಸ್ಕೊಂಡ್ಬಿಟ್ಲು. ಕರ್ಸ್ಕೊಂಡು ಇವಾಗ ಏನಾಯ್ತೋ ಗೊತ್ತಿಲ್ಲ. ನಾನು 4 ತಿಂಗಳಿಂದ ನಾನು ಫೋನ್ ಮಾಡಿಲ್ಲ. ನೋಡಿದ್ರೆ ಇವಾಗ ಈ ಥರ ಅಂತ ಹೇಳ್ಬಿಟ್ಟು ಫೋನ್ ಮಾಡಿರೋದು. 9 ಗಂಟೆವರೆಗೂ ಹುಡುಗಿಯವ್ರ ಊರಲ್ಲೇ ಇದ್ದಿದ್ದು. ಅಲ್ಲಿ ಹುಡುಗಿಯವ್ರ ಊರು ಅಂದರೆ ನಮ್ಮ ಮಾವವ್ರ ಮನೆ ಎಲ್ಲರೂ ಅಲ್ಲಲ್ಲೇ ಇರೋದು. ಎಲ್ಲ ಒಂದು 7-8 ಮನೆ ಇದೆ ನಮ್ಮವ್ರದ್ದೇ, ಅಲ್ಲೇ ಇದ್ದಿದ್ದು. ಅಲ್ಲಿಂದ 9:30ಗೇನೋ ಅಜ್ಜವರೆಗೆ ಬಂದಂತೆ. ಅಲ್ಲಿ ಏನಾಯ್ತೋ, ಏನು ಮಾಡ್ಕೊಂಡ್ರೋ ಇಲ್ಲ, ಇಲ್ಲಿ ಸೊರ್ಕಾಯಿನಹಳ್ಳಿಯಲ್ಲಿ ಯಾರು ಏನಂದ್ರೋ ಗೊತ್ತಿಲ್ಲ ನಮಗೆ. ಅಷ್ಟೇ, ಏನೋ ಗೊತ್ತಿಲ್ಲ, ನೇಣಾಕೊಂಡಿದ್ದಾನೆ ಅಂತ ಇದ್ರು. ಏನೋ ಗೊತ್ತಿಲ್ಲ ನಮಗೂ ಇನ್ನೂ ಸರಿಯಾಗಿ. ನನ್ನ ಹೆಸರು ಹೇಮಾ ಅಂತ, ನನ್ನ ಅತ್ತಿಗೆ. ಇನ್ನು ಮಂಜುನಾಥ್ 3 ತಿಂಗಳ ಮಗು ಇದ್ದಾಗಲೇ ಆತನ ತಾಯಿ ನಾರಾಯಣಮ್ಮ ಮೃತಪಟ್ಟಿದ್ರು. ಇದರಿಂದ ಆಕೆಯ ತವರು ಮನೆಯವರು ಅಜ್ಜವಾರದ ಜಯಮ್ಮ ಅನ್ನೋರು ಆತನನ್ನ ಸಾಕೊಂಡಿದ್ರು. ಇನ್ನು ಮಂಜುನಾಥ್ ಅಜ್ಜವಾರದಲ್ಲಿ ವಾಸವಿದ್ದು ಆತನ ಸೋದರ ಮಾವ ಶಿಡ್ಲಘಟ್ಟದಲ್ಲಿದ್ದಾರೆ. ಆತನ ಅಪ್ರಾಪ್ತ ಮಗಳನ್ನ ಮಂಜುನಾಥ್ ಪ್ರೀತಿಸ್ತಾ ಇದ್ದ. ಆದರೆ ಅದಕ್ಕೆ ಮಂಜುನಾಥ್ ಮಾವ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇನ್ನು ಶುಕ್ರವಾರ ಮಾವನ ಮಗಳ ಬರ್ತ್ಡೇ ಇದ್ದ ಕಾರಣ ಮಂಜುನಾಥ್ ಮಾವನ ಮನೆಗೆ ಹೋಗಿ ವಾಪಸ್ ಮನೆಗೆ ಬಂದಿದ್ದಾನೆ ಅಷ್ಟೇ. ಬೆಳಿಗ್ಗೆ ನೋಡಿದ್ರೆ ಸಾವಿನ ಕುಣಿಕೆಗೆ ಶರಣಾಗಿರೋದು ಬೆಳಕಿಗೆ ಬಂದಿದೆ. 3 ದಿನ
ಹಾಕಿ ನಂಗೆ ಟೇಟಸ್ ಬರ್ತಡೇ ಯಾರ್ದು? ಮಂಜುನಾಥದ್ದೆ. ಮಂಜುನಾಥೇ ಬರ್ತಡೇ. ನಾನು ಫೋಟೋ ಹಾಕಿ ಟೇಟಸ್ಗೆ ಅಂತ ಹೇಳ್ಬಿಟ್ಟು ಅವ್ನು ನಂಗೆ ಫೋನ್ ಮಾಡಿದ್ದ, ನಾನು ಹಾಕಿದ್ದೆ. ಇಷ್ಟ ಮಾತಾಡಿದ್ದ ಅವನ್ನ. ತಿರ್ಗ ಇವತ್ತು ನೋಡಿದ್ರೆ ಹಿಂಗೆ ಮಾತಾಡ್ತಾವ್ರೆ ಅವರು. ನೇಣು ಹಾಕ್ಕೊಂಡ್ಬಿಟ್ಟು ಏನಾಗಿದೆ ಅಂತೆ? ಅಣ್ಣ ಏನಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನು ಏನಾಗೈತೆ ಅಂತಾನೂ ಗೊತ್ತಿಲ್ಲ. ಹಾಂ. ಈಗ ಮಂಜುನಾಥ್ ಅವ್ರ ಮಾವನ ಮಗಳನ್ನ ಇಷ್ಟಪಟ್ಟಿದ್ದಂತಲ್ಲ, ಅದೇನು? ಅವನು ಮಾತ್ರ ಇಷ್ಟಪಟ್ಟಿದ್ದ. ಅವ್ರ ಮನೆಯಲ್ಲಿ ಯಾರಿಗೂ ಇಷ್ಟ ಇದ್ದಿಲ್ಲ. ಚಿಕ್ಕ ಹುಡುಗಿ ನಾವು ಕೊಡಲ್ಲಪ್ಪ ಅಂತ ಅವ್ರು ಹೇಳವ್ರೆ. ಇವನು ಮಾತ್ರ ನಾನು ಅದೇ ಹುಡುಗಿನ ಮಾಡ್ಕೊತೀನಿ ಅಂತ ಇವನಂದ. ನಾವೆಲ್ಲನೂ ಬೇಡಪ್ಪ, ಬೇರೆ ಕಡೆ ನೋಡಿಬಿಟ್ಟು ಯಾವುದಾನ ಒಂದು ಮನೆ ಕಟ್ಬಿಟ್ಟು ಬೇರೆ ಕಡೆ ಮದುವೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ರೆ, ಅವ್ನು ಯಾರ ಮಾತು ಕೇಳ್ತಾ ಇಲ್ಲ, ಅವನೇ ಆ ಹುಡುಗಿನ ಮಾಡ್ಕೊಳ್ಬೇಕು ಅಂತ ಅವನು ಒಪ್ಪಿದ್ದ. ಇಷ್ಟೇ. ಈ ಇದರಲ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅಣ್ಣ. ಇವಾಗ ಮಾತ್ರ ಫೋನ್ ಬಂತು, ಹಿಂಗೆ ಬಂದಿದ್ದೀರಿ ಇಷ್ಟೇ. ಯಾರ ಮೇಲೆ ಯಾರು ಜಗಳ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಬಟ್ ಈಗ ಆ ಮಗುನ ಕೊಡಲ್ಲ ಅನ್ನೋದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನ? ಬೇಜಾರು ಅಂಥದ್ದು ಏನಿಲ್ಲ. ನಾನು ಏನಾಗೈತೆ ಅನ್ನೋದು ಗೊತ್ತಿಲ್ಲ ಅಣ್ಣ. ಒಟ್ಟಿನಲ್ಲಿ ಏನಾಗೈತೆ ಅಂತ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಚಿಕ್ಕ ಹುಡುಗಿ ನಾವು ಕೊಡಲ್ಲ ಅಂತ ಅವ್ರು ಹೇಳವ್ರೆ. ಇವನು ಅದೇ ಹುಡುಗಿನೂ ಆಗಬೇಕು ಅಂತ ಇವನಿದ್ದ. ನಾವೆಲ್ಲ ನಾನು ಅವ್ರ ಅಣ್ಣ ಬೇಡಪ್ಪ ಬೇರೆ ಕಡೆ ನೋಡೋಣ ಅಂತ ನಾವು ಅಂದ್ಕೊಂಡಿದ್ದೀರಿ ಅಷ್ಟೇ. ಅವ್ರ ಮಾವ ಹೆಸರು? ಅವ್ರ ಮಾವ ಹುಡುಗಿ ತಂದೆ ಹೆಸರು? ಶ್ರೀನಿವಾಸ. ಶ್ರೀನಿವಾಸ. ಅವರು ಶ್ರೀನಿವಾಸರ ಹೆಂಡತಿ ಹೆಸರು? ಗಂಗಾ. ಒಂದೆಡೆ ಮಾವನ ಮಗಳಿಗೆ ಇನ್ನೂ ಮದುವೆ ವಯಸ್ಸು ಆಗಿಲ್ಲ, ಮತ್ತೊಂದೆಡೆ ಮಂಜುನಾಥ್ಗೆ ಮದುವೆ ಮಾಡೋ ವಯಸ್ಸು. ಮಾವನ ಮಗಳ ಬದಲು ಬೇರೆ ಹುಡುಗಿಯನ್ನು ನೋಡಿ ಮದುವೆ ಮಾಡ್ತೀವಿ ಅಂತ ಮಾವನ ಮನೆ ಕಡೆಯವರು ಬುದ್ಧಿವಾದ ಹೇಳಿದ್ದಕ್ಕೆ ಸಾವಿಗೆ ಶರಣಾಗಿರೋ ಶಂಕೆ ವ್ಯಕ್ತವಾಗಿದ್ದು, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.